ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಬ್ರಾಂಚ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಇಲಸ್ಟ್ರೇಷನ್ 20ವರೆಗೂ ಮುಗಿಸಿದ್ವಿ. ಅಟ್ ಕಾಸ್ಟ್ ಪ್ರೈಸ್ ಆಗಿತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರಲ್ಲಿ. ಅಟ್ ಇನ್ವಾಯ್ಸ್ ಪ್ರೈಸಲ್ಲಿ ನೋಡೋಣ ಇವತ್ತು. ಪ್ರಾವಿಷನ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಅಂದರೆ ನಾವು ಬ್ರಾಂಚ್ ಅಕೌಂಟ್ಸಲ್ಲಿ ಕೂಡ ಹೆಡ್ ಆಫೀಸಿಂದ ಬ್ರಾಂಚಿಗೆ ಇನ್ವಾಯ್ಸ್ ಪ್ರೈಸಲ್ಲಿ ಗೂಡ್ಸ್ನ ಸೆಂಡ್ ಮಾಡ್ತಿದ್ವಿ. ಆ ಇನ್ವಾಯ್ಸ್ ಪ್ರೈಸಲ್ಲಿ ಗೂಡ್ಸ್ ಸೆಂಡ್ ಮಾಡಿದಾಗ ಎಕ್ಸ್ಟ್ರಾ ಪ್ರಾಫಿಟ್ ಅಂತ ಬರ್ತಿತ್ತು. ಇನ್ವಾಯ್ಸ್ ಅಂತ ಅಂದರೆ ಅಕಸ್ಮಾತ್ ಹೆಡ್ ಆಫೀಸ್ ಏನು ಮಾಡುತ್ತೆ, 100+50 ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಇರುತ್ತೆ, 50 ರೂಪೀಸ್ ಅಂತ ಅಂದರೆ ಕಾಸ್ಟ್ ಪ್ಲಸ್ 50ಗೆ ಇನ್ವಾಯ್ಸ್ ಪ್ರೈಸು ಗೂಡ್ಸ್ನ ಸೆಂಡ್ ಮಾಡ್ತಿತ್ತು ಹೆಡ್ ಆಫೀಸು, ಅಂದರೆ 50 ರೂಪೀಸು ಪ್ರಾಫಿಟ್ಟು. ಸೊ ಅದೇ ಥರನೇ ಇಲ್ಲೂ ಕೂಡ ಇನ್ವಾಯ್ಸ್ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ ಗೂಡ್ಸ್ನ. ಆ ಇನ್ವಾಯ್ಸ್ ಪ್ರೈಸಲ್ಲಿ ಗೂಡ್ಸ್ ಸೇಲ್ ಮಾಡಿರೋದು ಲಾಸ್ಟಿಗೆ ಕ್ಲೋಸ್ ಎಲ್ಲ ಸೇಲ್ ಆಗಿಬಿಡಲ್ಲ, ಗೂಡ್ಸು ಸೆಂಡ್ ಮಾಡಿರೋದಲ್ಲ. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿ ಉಳಿಯುತ್ತೆ ಕೆಲವು ಗೂಡ್ಸು. ಸೊ ಆ ಇನ್ವಾಯ್ಸ್ ಪ್ರೈಸಲ್ಲಿ ಕ್ಲೋಸಿಂಗ್ ಸ್ಟಾಕ್ ಉಳಿದಿರೋ ಗೂಡ್ಸಲ್ಲಿ ಪ್ರಾಫಿಟ್ ಎಷ್ಟು ಅಂತ ನೋಡೋಕ್ಕೆ ಇಲ್ಲಿ ಪ್ರಾವಿಷನ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇಲ್ಲಿ ನೋಡೋಣ. ಇನ್ ಕೇಸ್ ಆಫ್ ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್, ನೋ ಪ್ರಾಬ್ಲಮ್ ಅರೈಸಸ್ ಇಫ್ ಆಲ್ ಗೂಡ್ಸ್ ಆರ್ ಸೋಲ್ಡ್ ವಿತ್ ಇನ್ ದ ಇಯರ್. ಒಂದೇ ವರ್ಷದಲ್ಲಿ ಎಲ್ಲ ಗೂಡ್ಸು ಸೋಲ್ಡ್ ಆದಾಗ ತೊಂದರೆ ಆಗಲ್ಲ, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸ್ ಸೆಂಡ್ ಮಾಡ್ಕೊಂಡಾಗ. ಆನ್ ದ ಅದರ್ ಹ್ಯಾಂಡ್ ಪ್ರಾಬ್ಲಮ್ ಅರೈಸಸ್ ವೇರ್ ಆಲ್ ಗೂಡ್ಸ್ ಆರ್ ನಾಟ್ ಸೋಲ್ಡ್. Under the circumstance, appropriate adjustment must be made against the unsold stock for ascertaining the correct profit and loss. ಅಕಸ್ಮಾತ್ ಗೂಡ್ಸ್ ಏನನ್ನ ಸೋಲ್ಡ್ ಆಗಲಿಲ್ಲ ಅಂತಂದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಂದರೆ ಅನ್ಸೋಲ್ಡ್ ಸ್ಟಾಕ್ ಲಾಸ್ಟ್ಗೆ ಕ್ಲೋಸಿಂಗ್ ಸ್ಟಾಕ್ ಉಳಿದಿರುತ್ತಲ್ಲ, ಆ ಅನ್ಸೋಲ್ಡ್ ಸ್ಟಾಕಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಡುಹಿಡಿಯೋಕ್ಕೆ. ಆಸ್ ಸಚ್ ಪ್ರಾವಿಷನ್ ಟು ಬಿ ಮೇಡ್ ಫಾರ್ ಬೋತ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ದ ಎಂಟ್ರೀಸ್ ಫಾರ್ ದಿಸ್ ಪರ್ಪಸ್ ಎರಡಕ್ಕೂ ಮಾಡಬೇಕು, ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು. ಎಂಟ್ರಿ ನೋಡಿ, ಓಪನಿಂಗ್ ಸ್ಟಾಕ್ ರಿಸರ್ವ್ ಅಲ್ಲಿ ನಾವು ಲೋಡಿಂಗ್ನ ಓಪನಿಂಗ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ ಬ್ರಾಂಚ್ ಅಕೌಂಟಲ್ಲಿ. ಸೊ ಇಲ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ಅಲ್ಲಿ ನಾವು ಪ್ರಾಫಿಟ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟಲ್ಲಿ ಲೋಡಿಂಗ್ ಅಕೌಂಟ್ ಮಾಡ್ತಿದ್ವಿ, ಆವಾಗ ಓಪನಿಂಗ್ ಸ್ಟಾಕ್ ರಿಸರ್ವ್ ಅಂತ ಬರೀತಿದ್ವಲ್ಲ. ಸೊ ಓಪನಿಂಗ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಕೇಸ್ ಓಪನಿಂಗ್ ಸ್ಟಾಕ್. ಇನ್ ಕೇಸ್ ಕ್ಲೋಸಿಂಗ್ ಸ್ಟಾಕ್ ಬಂದಾಗ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಅಂತ ಬರುತ್ತೆ. ಸೊ ಆಪೋಸಿಟ್ ಎಂಟ್ರಿ ಅಷ್ಟೇ, ಓಪನಿಂಗ್ ಸ್ಟಾಕ್ ಬಂದರೆ ಓಪನಿಂಗ್ ಸ್ಟಾಕ್ ಡೆಬಿಟ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಬಂದರೆ ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಮಾಡಬೇಕು. ಆಪೋಸಿಟ್ ಎಂಟ್ರಿ. ಒಂದು ಇಲಸ್ಟ್ರೇಷನ್ ನೋಡೋಣ, ಗೊತ್ತಾಗುತ್ತೆ. ಇಲಸ್ಟ್ರೇಷನ್ 21. ಡಿಪಾರ್ಟ್ಮೆಂಟ್ ಎ ಸೆಲ್ ಎ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಬಿ ಅಟ್ ಎ ಪ್ರಾಫಿಟ್ ಆಫ್ 25% ಆನ್ ಕಾಸ್ಟ್ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿಗೆ ಪ್ರಾಫಿಟ್ ಆನ್ 25% ಕಾಸ್ಟಲ್ಲಿ ಗೂಡ್ಸ್ನ ಸೋಲ್ಡ್ ಮಾಡುತ್ತೆ. ಅಂತ ಅಂದರೆ ಕಾಸ್ಟು 100 ರೂಪೀಸ್ ಆದರೆ ಪ್ಲಸ್ 25 ರೂಪೀಸ್ ಅಂದರೆ 125 ರೂಪೀಸಲ್ಲಿ ಗೂಡ್ಸ್ನ ಸೋಲ್ಡ್ ಮಾಡುತ್ತೆ. ಆ್ಯಂಡ್ ಡಿಪಾರ್ಟ್ಮೆಂಟ್ ಸಿ ಆ 10% ಪ್ರಾಫಿಟ್ ಆನ್ ಕಾಸ್ಟ್. ಡಿಪಾರ್ಟ್ಮೆಂಟ್ ಸಿ ಏನು ಮಾಡುತ್ತೆ, 110 ರೂಪೀಸ್ ಹಂಗೆ ಸೇಲ್ ಮಾಡುತ್ತೆ. ಡಿಪಾರ್ಟ್ಮೆಂಟ್ ಬಿ ಏನು ಮಾಡುತ್ತೆ, ಸೇಲ್ಸ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಎ. ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಎಗೆ ಆ್ಯಂಡ್ ಡಿಪಾರ್ಟ್ಮೆಂಟ್ ಸಿಗೆ ಅಟ್ 15% ಆ್ಯಂಡ್ 20% ಆನ್ ಸೇಲ್ಸ್ ಪ್ರಾಫಿಟ್ ಅಂತ ಅಂದರೆ ಇಲ್ಲಿ ಏನು ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಎಗೆ 115 ರೂಪೀಸ್ ಹಂಗೆ ಸೆಂಡ್ ಮಾಡಿದರೆ ಡಿಪಾರ್ಟ್ಮೆಂಟ್ ಸಿಗೆ 120 ರೂಪೀಸ್ ಹಂಗೆ ಗೂಡ್ಸ್ನ ಸೋಲ್ಡ್ ಮಾಡುತ್ತೆ. ಡಿಪಾರ್ಟ್ಮೆಂಟ್ ಸಿ ಚಾರ್ಜಸ್ 20% ಆ್ಯಂಡ್ 25% ಪ್ರಾಫಿಟ್ ಆನ್ ಕಾಸ್ಟ್ ಆನ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ. ಡಿಪಾರ್ಟ್ಮೆಂಟ್ ಸಿ ಏನು ಮಾಡುತ್ತೆ, 120 ರೂಪೀಸ್ ಹಂಗೆ ಗೂಡ್ಸ್ನ ಸೋಲ್ಡ್ ಮಾಡುತ್ತೆ ಡಿಪಾರ್ಟ್ಮೆಂಟ್ ಎಗೆ. ಡಿಪಾರ್ಟ್ಮೆಂಟ್ ಬಿಗೆ 125 ರೂಪೀಸ್ ಹಂಗೆ ಗೂಡ್ಸ್ ಹಂಗೆ ಸೋಲ್ಡ್ ಮಾಡುತ್ತೆ. ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಆರ್ ಎಂಟೈಟಲ್ಡ್ ಟು 10% ಕಮಿಷನ್ ಆನ್ ನೆಟ್ ಪ್ರಾಫಿಟ್ ಆಫ್ಟರ್ ಎಲಿಮಿನೇಟಿಂಗ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಡಿಪಾರ್ಟ್ಮೆಂಟಲ್ ಸೇಲ್ಸ್ ಬೀಯಿಂಗ್ ಎಲಿಮಿನೇಟೆಡ್. ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಅನ್ರಿಯಲೈಸ್ಡ್ ಪ್ರಾಫಿಟ್ ಉಳಿದಿರೋ ಸ್ಟಾಕಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಹೋಗಿ ಇನ್ನೆಷ್ಟು ಉಳಿದ್ರು ಅದರಲ್ಲಿ 10% ಕಮಿಷನ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ಗೆ ಕೊಡಬೇಕು ನೆಟ್ ಪ್ರಾಫಿಟ್ ಅಲ್ಲಿ. ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್ ಬಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಆಫ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತಂದರೆ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಅನ್ರಿಯಲೈಸ್ಡ್ ಪ್ರಾಫಿಟ್ ಎಲಿಮಿನೇಟ್ ಮಾಡೋಕ್ಕಿಂತ ಮುಂಚೆನೇ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ದು ಇಷ್ಟು ಬಂದಿದೆ ಕಮಿಷನ್ನು. ಡಿಪಾರ್ಟ್ಮೆಂಟ್ ಎ ಮ್ಯಾನೇಜರ್ ಕಮಿಷನು 72,000 ಬಂದಿದೆ, ಡಿಪಾರ್ಟ್ಮೆಂಟ್ ಬಿಗೆ 54,000 ಬಂದಿದೆ, ಡಿಪಾರ್ಟ್ಮೆಂಟ್ ಸಿಗೆ 36,000 ಬಂದಿದೆ. ಸ್ಟಾಕ್ ಲೇಯಿಂಗ್ ಅ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತಂದರೆ ಲಾಸ್ಟ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತಲೇ ಕ್ಲೋಸಿಂಗ್ ಸ್ಟಾಕು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಉಳಿದಿದೆ ಅಂತ ಅಂದರೆ ನೋಡಿ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಎ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಕ್ಲೋಸಿಂಗ್ ಸ್ಟಾಕು ಡಿಪಾರ್ಟ್ಮೆಂಟ್ ಬಿ ಡಿಪಾರ್ಟ್ಮೆಂಟ್ ಸಿ ಅಲ್ಲಿ 30,000 ಇದೆ, 22,000 ಇದೆ ಡಿಪಾರ್ಟ್ಮೆಂಟ್ ಸಿ ಅಲ್ಲಿ. ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಇಂದ ಬಂದಿರೋ ಅಂಥದ್ದು
ಡಿಪಾರ್ಟ್ಮೆಂಟ್ ಎಲ್ಲಿ ಕ್ಲೋಸಿಂಗ್ ಸ್ಟಾಕ್ 28,000 ಇದೆ, ಡಿಪಾರ್ಟ್ಮೆಂಟ್ ಸಿ ಅಲ್ಲಿ 24,000 ಇದೆ. ಇಲ್ಲಿ ಹೇಳಿರೋದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಸ್ಟಾಕ್ ಲೇಯಿಂಗ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕೆ ಬರುತ್ತಲ್ವಾ. ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಸಿ ಇಂದ ಡಿಪಾರ್ಟ್ಮೆಂಟ್ ಎಲ್ಲಿ 12,000 ಇದೆ, ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 10,000 ಇದೆ. ಫೈಂಡ್ ಔಟ್ ದ ಕರೆಕ್ಟ್ ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್. ಇಲ್ಲಿ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಚಾರ್ಜರ್ ಆಫ್ಟರ್ ಚಾರ್ಜಿಂಗ್ ಕಮಿಷನ್, ಮ್ಯಾನೇಜರ್ಗೆ ಕಮಿಷನ್ ಚಾರ್ಜ್ ಮಾಡಿದ್ಮೇಲೆ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡಬೇಕು. ಇಲ್ಲಿ ಕೊಟ್ಟಿರೋದು ಏನು ನಮಗೆ 72,000 54,000 ಇದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ನ ಅಂದರೆ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಎಲಿಮಿನೇಟೇ ಮಾಡಿಲ್ಲ, ಡೈರೆಕ್ಟ್ ಆಗೇನೆ ನಮಗೆ ಮ್ಯಾನೇಜರ್ ಕಮಿಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೇಳಿರೋದೇನು, ಆ ಎಲಿಮಿನೇಟ್ ಮಾಡಿ ಕಮಿಷನ್ನ ಎಲಿಮಿನೇಟ್ ಮಾಡಿ ಆಮೇಲೆ ಕಮಿಷನ್ ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಎಲಿಮಿನೇಟ್ ಮಾಡಿ ಮತ್ತೆ ಮ್ಯಾನೇಜರ್ ಕಮಿಷನ್ನು ಮಾಡಿಬಿಟ್ಟು ಆದಮೇಲೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು ನಮಗೆ. ಇವಾಗ ನೋಡಿ, ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್, ಆಫ್ಟರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್ ಬಿಫೋರ್ ಎಲಿಮಿನೇಟಿಂಗ್ ದ ಅನ್ರಿಯಲೈಸ್ಡ್ ಪ್ರಾಫಿಟ್ ಇಲ್ಲಿ ಕೊಟ್ಟಿರೋದು ನಮಗೆ. ಸೊ 72,000 ಇದೆ, 54,000 ಇದೆ ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ 36,000 ಇದೆ. ಮತ್ತೆ ಆ್ಯಡ್ ಬ್ಯಾಕ್ ಮ್ಯಾನೇಜರ್ ಕಮಿಷನ್, ಇಲ್ಲಿ ಮ್ಯಾನೇಜರ್ ಕಮಿಷನ್ನ 10% ಮ್ಯಾನೇಜರ್ ಕಮಿಷನ್ ಕೊಟ್ಟಿದ್ದಾರೆ ನಮಗೆ. ಎಷ್ಟು 72,000 ಮ್ಯಾನೇಜರ್ ಕಮಿಷನ್ ಲೆಸ್ ಮಾಡಿದ್ಮೇಲೆ 72,000 ಇರೋದು. ಆ್ಯಡ್ ಮಾಡಿದರೆ ಹೆಂಗೆ ಆ್ಯಡ್ ಮಾಡಬೇಕು ಅಂತ ಅಂದರೆ 72,000 ಡಿವೈಡ್ ಬೈ 90,000 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಅಂದರೆ ನೋಡಿ, 72,000 ಡಿವೈಡ್ ಬೈ 90% ಮಾಡಿದಾಗ 80,000 ರುಪೀಸ್. 90% ಮಾಡಬೇಕು, 10% ಕಮಿಷನ್ ಕೊಟ್ಟಿರೋದು. ಡಿವೈಡ್ ಬೈ 90% ಅಂತ ಅಂದರೆ ಅದಕ್ಕೆ ವಾಪಸ್ ಮಾಡಬೇಕು, ಹಿಂದಕ್ಕೆ ಮಾಡಬೇಕು. 80,000 ಬರುತ್ತೆ ಅಂತಂದರೆ 10% ಅಂತಂದರೆ 10% ಕಮಿಷನ್ ಚಾರ್ಜ್ ಮಾಡೋಕ್ಕಿಂತ ಮುಂಚೆ 80,000 ರುಪೀಸ್ ಇತ್ತು ಅಂತಂದರೆ ಇಲ್ಲಿ 72,000 ಇದೆ. ಇದರಲ್ಲಿ 10% ಕಮಿಷನ್ ಮಾಡಿದರೆ ಇಂಟು 10% ಕಮಿಷನ್ ಮಾಡಿದಾಗ 8,000. ಸೊ 8,000 ರುಪೀಸ್ ಹಿಂಗಾದರೂ ಮಾಡ್ಬೋದು, ಡೈರೆಕ್ಟಾಗಿ ಈ ಥರನಾದರೂ ಮಾಡ್ಬೋದು, ಅಥವಾ 72,000 ಇಂಟು 10 ಡಿವೈಡ್ ಬೈ 90 ಮಾಡಿದರೆ ಡೈರೆಕ್ಟಾಗಿ 8,000 ರುಪೀಸ್ ಬರುತ್ತೆ. 72,000 ಇಂಟು 10 ಡಿವೈಡ್ ಬೈ 90, 22,000 ಇಂಟು 10 ಡಿವೈಡ್ ಬೈ 90 ಮಾಡಿದಾಗ 8,000 ರುಪೀಸ್ ಬರುತ್ತೆ. ಸೊ ಅದನ್ನು 8,000 ರುಪೀಸ್ ಆ್ಯಡ್ ಬ್ಯಾಕ್ ಮಾಡಿದಾಗ ಪ್ರತಿಯೊಂದರ ಡಿಪಾರ್ಟ್ಮೆಂಟಲ್ಲಿ 8,000 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿ 6,000 ಬರುತ್ತೆ, ಡಿಪಾರ್ಟ್ಮೆಂಟ್ ಸಿ 4,000 ಬರುತ್ತೆ. ಆಗ 80,000 ರುಪೀಸ್ ಬರುತ್ತೆ ಅಂತಂದರೆ ಬಿಫೋರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್ ಪ್ರಾಫಿಟ್ ಎಷ್ಟು ಅಂದರೆ 80,000 ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ 60,000, ಡಿಪಾರ್ಟ್ಮೆಂಟ್ ಸಿ 40,000 ಬರುತ್ತೆ. ಮತ್ತು ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಸ್ಟಾಕ್ ಅಂದರೆ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಮೈನಸ್ ಮಾಡಬೇಕು. 8,000 ರುಪೀಸ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಸ್ಟಾಕು. ಈ ಅನ್ರಿಯಲೈಸ್ಡ್ ಪ್ರಾಫಿಟ್ ಸ್ಟಾಕ್ ಹೆಂಗೆ ಬಂತು ಅಂತ ಅಂದರೆ ಇಲ್ಲಿ ನೋಡಿ, ವರ್ಕಿಂಗ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ ಏನು ಮಾಡಿದೆ, ಡಿಪಾರ್ಟ್ಮೆಂಟ್ ಬಿಗೆ ಅಟ್ ಪ್ರಾಫಿಟಲ್ಲಿ 25% ಆನ್ ಕಾಸ್ಟಲ್ಲಿ ಗೂಡ್ಸ್ನ ಸೇಲ್ ಮಾಡಿದೆ. ಸೊ 30,000 ರುಪೀಸ್ ಕೊಟ್ಟಿರೋದು ಇಲ್ಲಿ ಡಿಪಾರ್ಟ್ಮೆಂಟ್ ಬಿ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಬಿ 30,000 ಇಂಟು 25 ಡಿವೈಡ್ ಬೈ 125 ಮಾಡಬೇಕು. ನೋಡಿ 6,000 ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ 1/5 ಮಾಡಿದ್ದಾರೆ. 25 ರುಪೀಸು ನೋಡಿ, 25 ಇಲ್ಲಿ ಕೊಟ್ಟಿರೋದು 100 ರುಪೀಸ್ ಕಾಸ್ಟು ಪ್ಲಸ್ 25 ಮಾಡಿದಾಗ 125 ಬರುತ್ತೆ. ಸೊ 25 ಡಿವೈಡ್ ಬೈ 125 ಮಾಡಬೇಕು. ಅಥವಾ 1/5 ಹೆಂಗೆ ಬಂದಿದ್ದೇನೆ, 25 1 25 5 ಸೊ 30,000 ಇಂಟು 1/5 ಮಾಡಿದಾಗ 6,000 ಬರುತ್ತೆ. ಸೇಮು ಅದೇ ಥರ ಡಿಪಾರ್ಟ್ಮೆಂಟ್ ಸಿಗೆ ಏನು ಮಾಡಿದ್ದಾರೆ, 110% ಅಲ್ಲಿ 110 ರುಪೀಸ್ ಹಂಗೆ ಸೋಲ್ಡ್ ಮಾಡಿದ್ದಾರೆ. ಸೊ ಅಲ್ಲಿ 10 ಡಿವೈಡ್ ಬೈ 110ನ 1 ಡಿವೈಡ್ ಬೈ 11 ಹಾಕೊಂಡಿದ್ದಾರೆ. ನೋಡಿ 22,000 ಇಲ್ಲಿರೋ 22,000 ಕ್ಲೋಸಿಂಗ್ ಸ್ಟಾಕ್ ಉಳಿದಿರೋದು. 22,000 ಇಂಟು 10 ಡಿವೈಡ್ ಬೈ 110 ಮಾಡಿದಾಗ 2,000 ರುಪೀಸ್ ಬರುತ್ತೆ. ಸೊ 6,000 ಪ್ಲಸ್ 2,000 8,000 ರುಪೀಸು. ಅದೇ ಥರ ಡಿಪಾರ್ಟ್ಮೆಂಟ್ ಬಿಗೂ ಅಷ್ಟೇ 28,000 ರುಪೀಸ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಡಿಪಾರ್ಟ್ಮೆಂಟ್ ಎಗೆ ಡಿಪಾರ್ಟ್ಮೆಂಟ್ ಬಿ ಇಂದ 115 ಪರ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. 15 ಪ್ರಾಫಿಟ್ ಆ್ಯಂಡ್ 20% ಆನ್ ಸೇಲ್ಸ್. ಇಲ್ಲಿ ಸೇಲ್ಸ್ ಕೊಟ್ಟಿದ್ದರು, ಇಲ್ಲಿ ಮೇಲ್ಗಡೆ ಏನು ಮಾಡಿದ್ರು ಅಟ್ ಕಾಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, 15 ಡಿವೈಡ್ ಬೈ 100 ಹಾಕೊಂಡಿದ್ದಾರೆ. ಇಲ್ಲಿ ಇನ್ ಕೇಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ನಾನು ಹೇಳ್ದಂಗೆ 25 ಡಿವೈಡ್ ಬೈ 125 ಹಾಕೊಂಡಿದ್ದಾರೆ. ಇಲ್ಲಿ ಸಿಂಪ್ಲಿಫೈ ಮಾಡಿಲ್ಲ. ಹೆಂಗೆ ಅಂತಂದರೆ ಪರ್ ಪ್ರಾಡಕ್ಟ್ಗೆ 15 ರುಪೀಸ್ ಪ್ರಾಫಿಟ್ ಆದರೆ ಕಾಸ್ಟು ಎಷ್ಟಾಗುತ್ತೆ, 85 ರುಪೀಸ್ ಆಗುತ್ತೆ. ಸೊ ಸೇಲು 100 ರುಪೀಸ್ ಆಗುತ್ತೆ. ಮಾಮೂಲಿ ನಾವು ಪ್ರಾಫಿಟ್ ಫಾರ್ಮುಲಾ ಏನದು, ಸೇಲ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅಲ್ವಾ. ಸೊ ಅಥವಾ ಹಿಂಗೂ ಮಾಡ್ಬೋದಲ್ವಾ, ಸೇಲ್ಸ್ ಕಾಸ್ಟ್ ಪ್ರೈಸ್
ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ ಪ್ರೈಸ್ 100 ಆದರೆ ಪ್ರಾಫಿಟ್ 15 ಆದರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 85 ರೂಪೀಸ್ ಆಗುತ್ತೆ. ಸೊ ಅಲ್ಲಿ ಕೊಟ್ಟಿರೋದು ಪ್ರಾಫಿಟ್ ಆನ್ ಸೇಲ್ಸ್. ಸೊ 15 ಪ್ರಾಫಿಟ್ ಆದರೆ ಡಿವೈಡ್ ಬೈ 100 ರೂಪೀಸ್ ಸೇಲ್ಸ್ ಇದು. ಸೊ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಅಂದಾಗ 28,000 ಇಂಟು 15 ಡಿವೈಡ್ ಬೈ 100 ಮಾಡಿದಾಗ 4,200 ರೂಪೀಸ್ ಬರುತ್ತೆ ಡಿಪಾರ್ಟ್ಮೆಂಟ್ ಎ. ಅದೇ ಥರ ಡಿಪಾರ್ಟ್ಮೆಂಟ್ ಬಿ ನಮಗೆ ಡಿಪಾರ್ಟ್ಮೆಂಟ್ ಎಗೂ ಡಿಪಾರ್ಟ್ಮೆಂಟ್ ಸಿಗೂ ಸೇಲ್ ಮಾಡಿರೋದು. ಇಲ್ಲೂ ಅಷ್ಟೇ 24,000 ಇಂಟು 20 ರೂಪೀಸ್ ಹಂಗೆ ಪ್ರಾಫಿಟ್ ಆದರೆ 80 ರೂಪೀಸ್ ಕಾಸ್ಟ್ ಆಗುತ್ತೆ. ಆದರೂ ಸೇಲ್ಸ್ ಮೇಲೆ ಮಾಡಬೇಕು. 20 ಡಿವೈಡ್ ಬೈ 100 ಇಂಟು 20 ಡಿವೈಡ್ ಬೈ 100 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 24,000 ಇಂಟು 20 ಡಿವೈಡ್ ಬೈ 100 ಮಾಡಿದಾಗ 4,800 ಬರುತ್ತೆ. ಟೋಟಲ್ ಮಾಡಿದಾಗ 9,000 ರೂಪೀಸ್ ಬರುತ್ತೆ ಡಿಪಾರ್ಟ್ಮೆಂಟ್ ಬಿಗೆ. ಡಿಪಾರ್ಟ್ಮೆಂಟ್ ಸಿಗೂ ಅಷ್ಟೇ 12,000 ಇಂಟು 1 ಡಿವೈಡ್ ಬೈ 6. ಇಲ್ಲಿ ಮತ್ತೆ ಕಾಸ್ಟಲ್ಲಿ ಸೋಲ್ಡ್ ಮಾಡಿದ್ದಾರೆ ಗೂಡ್ಸ್ನ. ಸೊ ಇಲ್ಲೇನು ಮಾಡಿದ್ದಾರೆ 20% ಆನ್ ಕಾಸ್ಟ್ ಅಲ್ವಾ. ಸೊ 20 ಪ್ಲಸ್ 100 ಮಾಡಿದಾಗ 120 ಆಗುತ್ತೆ. ಸೊ 20 ಡಿವೈಡ್ ಬೈ 21 26 1 ಡಿವೈಡೆಡ್ ಬೈ 6 ಆ ಥರ ಬಂದಿದೆ 1/6. 12,000 ಇಂಟು 1 ಡಿವೈಡ್ ಬೈ 6 ಮಾಡಿದಾಗ 2,000 ರೂಪೀಸ್ ಬರುತ್ತೆ. ಇದು ಅಷ್ಟೇ 10,000 ಹಂಗೆ ಬಂದಿರೋದು. ಇಂಟು 1 ಡಿವೈಡ್ ಬೈ 5 ಮಾಡಿದಾಗ 2,000 ಬರುತ್ತೆ. ಟೋಟಲ್ 4,000 ರೂಪೀಸ್ ಬರುತ್ತೆ. ಇದು ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ ಇವು ಮೂರಿಂದು ಅನ್ರಿಯಲೈಸ್ಡ್ ಪ್ರಾಫಿಟ್ ಬಂದಿದೆ. ಸೊ ಇಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಮೈನಸ್ ಮಾಡಿದ್ದಾರೆ. ಫಸ್ಟು ಮ್ಯಾನೇಜರ್ ಕಮಿಷನ್ ಆ್ಯಡ್ ಮಾಡಿದ್ರು. ಇವಾಗ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಮೈನಸ್ ಮಾಡಬೇಕು. ಎಷ್ಟು 8,000 9,000 4,000 ಆಗಿದೆ. ಅನ್ರಿಯಲೈಸ್ಡ್ ಪ್ರಾಫಿಟ್ ಮಾಡಿದಾಗ 72,000 ಬರುತ್ತೆ ಡಿಪಾರ್ಟ್ಮೆಂಟ್ ಎ. ಡಿಪಾರ್ಟ್ಮೆಂಟ್ ಬಿ 51,000 ಬರುತ್ತೆ. ಡಿಪಾರ್ಟ್ಮೆಂಟ್ ಸಿ 36,000 ಬರುತ್ತೆ. ಇದರಲ್ಲಿ 10% ಕಮಿಷನ್ ಮ್ಯಾನೇಜರ್ಗೆ ಕೊಡಬೇಕು. 10% ಕಮಿಷನ್ 72,000 ಅಲ್ಲಿ 10% ಮಾಡಿದಾಗ 7,200 ಬರುತ್ತೆ. 51,000 ಅಲ್ಲಿ 5,100 ಬರುತ್ತೆ. 36,000 3,600 ಬಂದಾಗ ಟೋಟಲ್ ನಮಗೆ ಕರೆಕ್ಟ್ ಪ್ರಾಫಿಟ್ ಕಮಿಷನ್ ಹೋಗಿ ಮತ್ತು ಅನ್ರಿಯಲೈಸ್ಡ್ ಪ್ರಾಫಿಟ್ ಎಲ್ಲ ಹೋದ್ಮೇಲೆ ಬರೋ ನೆಟ್ ಪ್ರಾಫಿಟ್ ಎಷ್ಟು ಅಂದರೆ 64,800 ಫಾರ್ ಡಿಪಾರ್ಟ್ಮೆಂಟ್ ಎ, 45,900 ಫಾರ್ ಡಿಪಾರ್ಟ್ಮೆಂಟ್ ಬಿ, 32,400 ಫಾರ್ ಡಿಪಾರ್ಟ್ಮೆಂಟ್ ಸಿ. ಇಷ್ಟೇ ಪ್ರಾಬ್ಲಮ್ ಕೊಟ್ಟಿರೋದು. ಏನು ಕರೆಕ್ಟಾಗಿ ಕೇಳಿರೋದು ಅಂತ ಅಂದರೆ ಗೂಡ್ಸ್ಗೆ ಒಂದು ಡಿಪಾರ್ಟ್ಮೆಂಟಿಂದ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಗೂಡ್ಸ್ಗೆ ಯಾವ ಥರ ಸೇಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನಲ್ಲಿ ಕೊಟ್ಟಿರೋದು ಫಸ್ಟ್ ಪ್ಯಾರಾದಲ್ಲಿ. ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಮ್ಯಾನೇಜರ್ ಕಮಿಷನು 10% ಕೊಡಬೇಕು ಪ್ರಾಫಿಟ್ಟಲ್ಲಿ, ಮತ್ತು ಅನ್ರಿಯಲೈಸ್ಡ್ ಪ್ರಾಫಿಟ್ನ ಕೂಡ ನಾವು ಕಂಪ್ಯೂಟ್ ಮಾಡಬೇಕು. ಅಲ್ಲಿ ಏನು ಕೊಟ್ಟಿರೋದು ಇಲ್ಲಿ ಡೈರೆಕ್ಟ್ ಇಲ್ಲಿ 72,000 54,000 36,000 ಏನು ಅಂತ ಅಂದರೆ ಬಿಫೋರ್ ಮೇಕಿಂಗ್ ದ ಅನ್ರಿಯಲೈಸ್ಡ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಮ್ಯಾನೇಜರ್ ಕಮಿಷನ್ ಕೊಟ್ಟಿದ್ದಾರೆ. ನಾವು ಇವಾಗ ಏನು ಮಾಡಬೇಕು ಆ ಚಾರ್ಜಿಂಗ್ ಕಮಿಷನ್ ಫಸ್ಟು ಮ್ಯಾನೇಜರ್ ಕಮಿಷನ್ನ ಆ್ಯಡ್ ಮಾಡಬೇಕು. ಒರಿಜಿನಲ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಬರುತ್ತೆ ನಮಗೆ. ಅದರಲ್ಲಿ ನಮಗೆ ಅನ್ರಿಯಲೈಸ್ಡ್ ಪ್ರಾಫಿಟ್ ಮೈನಸ್ ಮಾಡಬೇಕು, ಮ್ಯಾನೇಜರ್ ಕಮಿಷನ್ ಮೈನಸ್ ಮಾಡಿದಾಗ ಲಾಸ್ಟಿಗೆ ಬರೋ ನೆಟ್ ಪ್ರಾಫಿಟ್ನ ಕಂಡುಹಿಡಿಬೇಕು ನಾವು. ಇಲ್ಲ ಅಷ್ಟೇ ಈ ಪ್ರಾಬ್ಲಮ್. ಒಂದು ಸ್ವಲ್ಪ ಕ್ವಶನ್ ನೋಡ್ಬೇಕಾದ್ರೆ ಟ್ರಿಕ್ಕಿ ಅನಿಸುತ್ತೆ. ಆನ್ಸರು ತುಂಬ ಸಿಂಪಲ್ ಆಗಿದೆ. ಒಂದು 2-3 ಸರಿ ನೀವು ವರ್ಕೌಟ್ ಮಾಡಿದರೆ ಈಸಿಯಾಗಿ ಆಗುತ್ತೆ. ಇಲಸ್ಟ್ರೇಷನ್ 22 ನೋಡೋಣ. ಸ್ನೋ ವೈಟ್ ಲಿಮಿಟೆಡ್ ಆಸ್ 2 ಡಿಪಾರ್ಟ್ಮೆಂಟ್ ಕ್ಲಾತ್ ಆ್ಯಂಡ್ ರೆಡಿಮೇಡ್ ಕ್ಲಾತ್ಸ್ ಅಂತಂದರೆ ಸ್ನೋ ವೈಟಲ್ಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ, ಕ್ಲಾತ್ ಮತ್ತು ರೆಡಿಮೇಡ್ ಕ್ಲಾತ್ಸು. ರೆಡಿಮೇಡ್ ಕ್ಲಾತ್ಸ್ ಆರ್ ಮೇಡ್ ಬೈ ದ ಫಿಮ್ ಇಟ್ ಸೆಲ್ಫ್ ಔಟ್ ಆಫ್ ದ ಕ್ಲಾತ್ ಸಪ್ಲೈಡ್ ಬೈ ದ ಕ್ಲಾತ್ ಡಿಪಾರ್ಟ್ಮೆಂಟ್ ಅಂತಂದರೆ ಒಂದು ಕಂಪ್ನಿಲಿ 2 ಡಿಪಾರ್ಟ್ಮೆಂಟ್ಸ್ ಇದೆ, ಕ್ಲಾತ್ ಮತ್ತು ರೆಡಿಮೇಡು. ರೆಡಿಮೇಡ್ ಕ್ಲಾತ್ಸ್ನ ಯಾವ ಥರ ಮಾಡ್ತಾರೆ ಅಂದರೆ ಅದೇ ಕಂಪ್ನಿಲಿರೋ ಕ್ಲಾತ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲಾತ್ ಸೆಂಡ್ ಮಾಡೋದ್ರ ಮುಖಾಂತರ ರೆಡಿಮೇಡ್ ಕ್ಲಾತ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಟ್ಸ್ ಯೂಶುವಲ್ ಸೆಲ್ಲಿಂಗ್ ಪ್ರೈಸ್. ಮಾಮೂಲಿ ಹೊರ್ಗಡೆ ಹೆಂಗೆ ಸೆಲ್ಲಿಂಗ್ ಪ್ರೈಸ್ನ ಯಾವ ಥರ ಸೇಲ್ಸ್ ಮಾಡುತ್ತೋ ಅದೇ ಥರ ಕ್ಲಾತ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ರೆಡಿಮೇಡ್ ಡಿಪಾರ್ಟ್ಮೆಂಟ್ಗೂ ಅದೇ ಪ್ರೈಸಲ್ಲಿ ಸೇಲ್ ಮಾಡುತ್ತೆ. ಫ್ರಮ್ ದ ಫಾಲೋಯಿಂಗ್ ಫಿಗರ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡ್ 31st March 2013. ಡಿಪಾರ್ಟ್ಮೆಂಟಲ್ ಅಕೌಂಟ್ ಟ್ರೇಡಿಂಗ್ ಮಾಡಬೇಕು. ಟ್ರೇಡಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟು ಇಲ್ಲಿ ನೋಡಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. 1st April 2012 ಕ್ಲಾತ್ ಇಂದು 3 lakh, ರೆಡಿಮೇಡ್ದು 50,000, ಪರ್ಚೇಸಸ್ ಕ್ಲಾತ್ ಇಂದು 20 lakh, ರೆಡಿಮೇಡ್ 15,000, ಸೇಲ್ಸ್ 22 lakh, 4,50,000. ಟ್ರಾನ್ಸ್ಫರ್ ಟು ರೆಡಿಮೇಡ್ ಕ್ಲಾತ್ ಡಿಪಾರ್ಟ್ಮೆಂಟ್ ಅಂತಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಗಿದೆ. ರೆಡಿಮೇಡಿಂದ ಕ್ಲಾತ್ ಡಿಪಾರ್ಟ್ಮೆಂಟ್ಗೆ 3 lakh ರೂಪೀಸ್ ಟ್ರಾನ್ಸ್ಫರ್ ಆಗಿದೆ. ಎಕ್ಸ್ಪೆನ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ರೆಡಿಮೇಡಲ್ಲಿ 60,000 ಆಗಿದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 6,000 ಇದೆ ರೆಡಿಮೇಡಲ್ಲಿ. ಮತ್ತು ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 2, 2 lakh, 6 lakh. ನೆಕ್ಸ್ಟು ದ ಸ್ಟಾಕ್ ಈಸ್ ದ ರೆಡಿಮೇಡ್ ಕ್ಲಾತ್ಸ್ ಡಿಪಾರ್ಟ್ಮೆಂಟ್ ಮೇ ಬಿ ಕನ್ಸಿಡರ್ಡ್ ಆಸ್ ಎ ಕನ್ಸಿಸ್ಟಿಂಗ್ ಆಫ್ 75% ಆಫ್ ಕ್ಲಾತ್. ಇಲ್ಲಿ ಏನು ಕೇಳಿದ್ದಾರೆ ರೆಡಿಮೇಡ್ ಡಿಪಾರ್ಟ್ಮೆಂಟಲ್ಲಿ 75% ಆಫ್ ಕ್ಲಾತ್ ಇದೆ ಆ್ಯಂಡ್ 25% ಆಫ್ ಅದರ್ ಎಕ್ಸ್ಪೆನ್ಸಸ್ ಇದೆ. 100% ಇದ್ರೆ ಸ್ಟಾಕು ರೆಡಿಮೇಡ್ ಡಿಪಾರ್ಟ್ಮೆಂಟಲ್ಲಿ ಅದರಲ್ಲಿ 75% ಆಫ್
ಕ್ಲಾತೇ ಇದೆ, ಮಿಗ್ಲಿರೋ 25% ಬೇರೆ ಎಕ್ಸ್ಪೆನ್ಸ್ ಇದೆ. ದ ಕ್ಲಾತ್ ಡಿಪಾರ್ಟ್ಮೆಂಟ್ ಎರ್ನ್ ಗ್ರಾಸ್ ಪ್ರಾಫಿಟ್ ಅಟ್ ದ ರೇಟ್ ಆಫ್ 15% ಡ್ಯೂರಿಂಗ್ ದ ಇಯರ್ 11-12. ಈ ವರ್ಷದಲ್ಲಿ ಗ್ರಾಸ್ ಪ್ರಾಫಿಟ್ ಕ್ಲಾತ್ ಡಿಪಾರ್ಟ್ಮೆಂಟ್ ಅಲ್ಲಿ 15% ಬಂದಿದೆ. ಜನರಲ್ ಎಕ್ಸ್ಪೆನ್ಸ್ ಆಫ್ ಎ ಬಿಸ್ನೆಸ್ ಆಸ್ ಎ ಹೋಲ್ ಕೇಮ್ ಟು 1,10,000. ಜನರಲ್ ಎಕ್ಸ್ಪೆನ್ಸಸ್ 1,10,000 ರೂಪೀಸ್ ಇದೆ. ಸೊ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಏನು ಅಂತ, ನಮಗೆ 2013ಗೆ ಟ್ರೇಡಿಂಗ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಇಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿರೋದು 2011-12ಗೆ. ಸೊ ನಾವು ಇಲ್ಲಿರೋ ಕೊಟ್ಟು ಯೂಸ್ ಮಾಡಿಕೊಂಡು 2013 ಟ್ರೇಡಿಂಗ್ ಅಕೌಂಟ್ನ ಮಾಡಬೇಕು. ನೋಡೋಣ. ಫಸ್ಟ್ ಇಲ್ಲಿ ಕೊಟ್ಟಿರೋದೇನು, ಓಪನಿಂಗ್ ಸ್ಟಾಕು ಕ್ಲಾತ್ ಇದೆ ಮತ್ತೆ ರೆಡಿಮೇಡ್ ಇದೆ ಡಿಪಾರ್ಟ್ಮೆಂಟು. ಟೋಟಲ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 3,50,000 3,50,000. ಪರ್ಚೇಸಸ್ ಕೊಟ್ಟಿದ್ದಾರೆ 2,15,000 20 ಲ್ಯಾಕು ಮತ್ತೆ 15,000 20 ಲ್ಯಾಕ್ 15,000 ಮತ್ತೆ 2 ಟ್ರಾನ್ಸ್ಫರ್ ಫ್ರಮ್. ಇಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಗಿರೋದು, ಹಾಗಾಗಿ 2 ಸೈಡು ಬರುತ್ತೆ, ಡೆಬಿಟ್ ಸೈಡು ಬರುತ್ತೆ, ಕ್ರೆಡಿಟ್ ಸೈಡು ಬರುತ್ತೆ. ಇಲ್ಲಿ ಕೇಳಿರೋದೇನು, ಟ್ರಾನ್ಸ್ಫರ್ ಟು ರೆಡಿಮೇಡ್ ಕ್ಲಾತ್ಸ್ ಡಿಪಾರ್ಟ್ಮೆಂಟ್. ರೆಡಿಮೇಡ್ ಕ್ಲಾತ್ಸ್ ಡಿಪಾರ್ಟ್ಮೆಂಟ್ಗೆ 3 ಲ್ಯಾಕ್ ರೂಪೀಸ್ ಟ್ರಾನ್ಸ್ಫರ್ ಆಗಿದೆ. ಸೊ ಅಂದರೆ ರೆಡಿಮೇಡ್ ಕ್ಲಾತ್ ಡಿಪಾರ್ಟ್ಮೆಂಟ್ಗೆ ಇದು ಏನು ಅರ್ಥ, ಪರ್ಚೇಸಸ್. ಅದಕ್ಕೆ ಸೊ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ ಪರ್ಚೇಸಸ್ ಅಂತ 3 ಲ್ಯಾಕ್ ರೂಪೀಸ್. ಅದೇ ಕ್ಲಾತ್ ಡಿಪಾರ್ಟ್ಮೆಂಟ್ಗೆ ಕ್ಲಾತಿಂದ ರೆಡಿಮೇಡಿಗೆ ಕಳಿಸಿರೋದು, ಕ್ಲಾತ್ ಡಿಪಾರ್ಟ್ಮೆಂಟ್ಗೆ ಅದು ಸೇಲ್ಸ್ ಥರ. ಸೊ ಟ್ರಾನ್ಸ್ಫರ್ ಟು ರೆಡಿಮೇಡ್ ಅಂತ ಬಂದ್ಬಿಟ್ಟು 3 ಲ್ಯಾಕ್ ರೂಪೀಸ್ ಆಗಿದೆ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 2,60,000 2,60,000. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 60,000 ಕೊಟ್ಟಿದ್ದಾರೆ, ಯಾವುದ್ರದ್ದು ರೆಡಿಮೇಡಿಂದು. ಮತ್ತು 60,000 ಟೋಟಲ್ ಮಾಡಿದಾಗ 27 ಲ್ಯಾಕ್ ಬರುತ್ತೆ. ಕ್ಲಾತ್ ಇಂದು 5,10,000 ಬರುತ್ತೆ. ರೆಡಿಮೇಡ್ ಗ್ರಾಸ್ ಪ್ರಾಫಿಟ್ 4,85,000 ಬರುತ್ತೆ. ಈ ಕಡೆ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಟಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ 20,000 ಮತ್ತು 6,000, ಲಾಸ್ಟ್ಗೆ 26,000 ಆಗುತ್ತೆ. ಪ್ರಾಫಿಟ್ ಕ್ಯಾರಿ ಡೌನ್ ಮಾಡಿದಾಗ 3,80,000 79,000 ಮಾಡಿದಾಗ ಟೋಟಲ್ 4,59,000 ರೂಪೀಸ್ ಬರುತ್ತೆ. ಇಲ್ಲಿ 2 ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಟ್ ಲಾಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ ಅಲ್ಲಿ 1,10,000 ರೂಪೀಸು. 2 ಸ್ಟಾಕ್ ರಿಸರ್ವ್ 1,575 ರೂಪೀಸು. ಯಾವ ಥರ ಬಂತಿದ್ದು ಸ್ಟಾಕ್ ರಿಸರ್ವು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವರ್ಕಿಂಗ್ಸು. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇನ್ ಕ್ಲಾತ್ ಡಿಪಾರ್ಟ್ಮೆಂಟ್ ಗೀವನ್ 15% ಕೊಟ್ಟಿದ್ದಾರೆ. 15% ಏನು ಅಂತ ಅಂದರೆ ಅದು ಲಾಸ್ಟ್ ಇಯರ್ ಗ್ರಾಸ್ ಪ್ರಾಫಿಟ್ ನಮಗೆ ಕೊಟ್ಟಿರೋದು, ಅದನ್ನ ಓಪನಿಂಗ್ ಸ್ಟಾಕಿಗೆ ಕನ್ಸಿಡರ್ ಮಾಡಿದ್ದಾರೆ. ಸೊ ಅಂತಾನೆ ಓಪನಿಂಗ್ ಸ್ಟಾಕು ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕು ಈ ಇಯರ್ಗೆ ಓಪನಿಂಗ್ ಸ್ಟಾಕ್ ಅಲ್ವಾ. ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕಿಗೆ 15% ಬಂದಿತ್ತು ಗ್ರಾಸ್ ಪ್ರಾಫಿಟ್ಟು. ಸೊ ಅದನ್ನ ಓಪನಿಂಗ್ ಸ್ಟಾಕಿಗೆ ಈ ಇಯರ್ ಅದನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ 15%. ಈ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯೋದು ಹೆಂಗೆ, ಕ್ಲೋಸಿಂಗ್ ಸ್ಟಾಕ್ ನಾವು ಕ್ಲೋಸಿಂಗ್ ಸ್ಟಾಕಿಗೆ ಗ್ರಾಸ್ ಪ್ರಾಫಿಟ್ ಹೆಂಗೆ ಕಂಡುಹಿಡಿಯೋದು, ನಾವು ಮಾಮೂಲಿ ಪ್ರಾಫಿಟ್ ಯಾವುದ್ರ ಮೇಲೆ ಬರುತ್ತೆ, ನಮಗೆ ಸೇಲ್ಸ್ ಮೇಲೆ ಬರುತ್ತೆ. ಸೊ ಫಸ್ಟ್ ಪ್ರಾಫಿಟ್ಟು ಕ್ಲಾತಿಂದು 4 ಲ್ಯಾಕ್ ರೂಪೀಸ್ ಬಂದಿದೆ. 4 ಲ್ಯಾಕು ಡಿವೈಡ್ ಬೈ 25 ಲ್ಯಾಕ್ ಏನಿದೆ ಸೇಲ್ಸ್ ನಮಗೆ. ನೋಡಿ ಇಲ್ಲಿ 25 ಲ್ಯಾಕ್ ಸೇಲ್ಸ್ ಇದೆ, 22 ರೂಪೀಸ್ ಮಾಮೂಲಿ ಸೇಲ್ ಇದೆ, ಮತ್ತೆ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ 3 ಲ್ಯಾಕ್ ರೂಪೀಸ್ ಇದೆ. ಸೊ 4 ಲ್ಯಾಕ್ ಡಿವೈಡ್ ಬೈ 25 ಲ್ಯಾಕ್ ಮಾಡಿದಾಗ 16% ಬರುತ್ತೆ. ನಾವು ಯಾವಾಗೂ ಪ್ರಾಫಿಟ್ ಹೆಂಗೆ ಬರೋದು, ನಮಗೆ ಸೇಲ್ಸ್ ಮೇಲೆ ಬರೋದು. ಸೊ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಮಾಡಿದಾಗ 16% ಬರುತ್ತೆ. 16% ಇದು. ಮತ್ತೆ ಎಲಿಮೆಂಟ್ ಆಫ್ ಕ್ಲಾತ್ ಸ್ಟಾಕ್ ಇನ್ ರೆಡಿಮೇಡ್ ಕ್ಲಾತ್ಸ್. ನಾವು ಕ್ವಶನ್ ಅಲ್ಲಿ ನೋಡಿದ್ವಿ, ರೆಡಿಮೇಡ್ ಕ್ಲಾತ್ಸ್ ಅಲ್ಲಿ 75% ಆಫ್ ಕ್ಲಾತ್ ಇದೆ, ಇನ್ 25% ಆಫ್ ಎಕ್ಸ್ಪೆನ್ಸಸ್ ಇದೆ. ಸೊ ಇಲ್ಲಿ ನೋಡಿ 75% ಆಫ್ ಕ್ಲಾತ್ ಅಂದ್ರೆ 50,000 ರೂಪೀಸ್ ಇದೆ. ಇಲ್ಲಿ ನೋಡಿ ರೆಡಿಮೇಡ್ ಇರೋದು 50,000 ರೂಪೀಸು, ಅದರಲ್ಲಿ 75% ಅಂತ ಅಂದರೆ 37,500 ರೂಪೀಸು ಕ್ಲಾತ್ ಇದೆ. ನೆಕ್ಸ್ಟು ಸ್ಟಾಕ್ ರಿಸರ್ವ್ ರಿಕ್ವೈರ್ಡ್ ಟು ಬಿ ಮೇಂಟೈನ್ಡ್. ಸ್ಟಾಕ್ ರಿಸರ್ವ್ 37,500 ಇಂಟು 15%. ಓಪನಿಂಗ್ ಸ್ಟಾಕ್ ಅಂದರೆ 15% ಗ್ರಾಸ್ ಪ್ರಾಫಿಟ್ಟು. 37,500 ರೂಪೀಸ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಅದರಲ್ಲಿ 15% ಗ್ರಾಸ್ ಪ್ರಾಫಿಟ್ ಆದರೆ ಸ್ಟಾಕ್ ರಿಸರ್ವ್ 5,625 ರೂಪೀಸ್ ಆಗುತ್ತೆ ಓಪನಿಂಗ್ ಸ್ಟಾಕಿಗೆ. ಓಪನಿಂಗ್ ಸ್ಟಾಕಿಗೆ ಕೇಳಿಲ್ಲ ನಮಗೆ, ಕ್ಲೋಸಿಂಗ್ ಸ್ಟಾಕಿಗೆ ಕೇಳಿದ್ದಾರೆ. ಅದೇ ಥರ 75% ಆಫ್ 60,000 ಅಂತಂದರೆ ಓಪನಿಂಗ್ ಸ್ಟಾಕಿನ 50,000, ಇಲ್ಲಿ 60,000 ಕ್ಲೋಸಿಂಗ್ ಸ್ಟಾಕಿಂದು 75% ಕ್ಲೋಸಿಂಗ್ ಸ್ಟಾಕ್ ಅಂದರೆ 45,000 ಆಗುತ್ತೆ. ಈ 45,000 ಅಲ್ಲಿ 16% ಅಂದರೆ 7,200 ಆಗುತ್ತೆ. ಈ 7,200 ಮೈನಸ್ 5,625 ಮಾಡಿದಾಗ ನಮಗೆ 1,575 ರೂಪೀಸ್ ಬರುತ್ತೆ. ನೋಡಿ 7,200 ಮೈನಸ್ 5,625 ಮಾಡಿದರೆ 1,575 ರೂಪೀಸ್ ಬರುತ್ತೆ. ಅದು ಸ್ಟಾಕ್ ರಿಸರ್ವ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಪ್ಲಸ್ 1,575 ಮಾಡಿದಾಗ ನೆಟ್ ಪ್ರಾಫಿಟ್ 3,47,425 ಬರುತ್ತೆ. ಇಲ್ಲಿ ಕೇಳಿದೆ ನೋಡಿ, ಸ್ಟಾಕ್ ರಿಸರ್ವ್ ಟು ಬಿ ಅಡಿಷನಲಿ ಪ್ರೊವೈಡೆಡ್ 7,200 ಮೈನಸ್ 5,625 ಮಾಡಿದಾಗ 1,575 ಬರುತ್ತೆ. ಮತ್ತೆ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ,
ಇಲ್ಲಿ ನೋಟ್ 2 ಕೊಟ್ಟಿದ್ದಾರೆ. ಇನ್ ದಿಸ್ ಕೇಸ್ ಇಟ್ ಈಸ್ ಪಾಸಿಬಲ್ ಟು ಅಸರ್ಟೈನ್ ದ ರಿಸರ್ವ್ ಆಲ್ರೆಡಿ ಕ್ರಿಯೇಟೆಡ್ ಎಗೇನೆಸ್ಟ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಇನ್ ದ ಓಪನಿಂಗ್ ಸ್ಟಾಕ್. ಈ ರೀತಿ ಮಾಡಿದಾಗ ಓಪನಿಂಗ್ ಸ್ಟಾಕ್ದು ಕೊಟ್ಟಿದ್ದಾರೆ, ಸೊ ಅದರಿಂದ ನಾವು ಕ್ಲೋಸಿಂಗ್ ಸ್ಟಾಕ್ದು ಕಂಡುಹಿಡಿದ್ವಿ. ಈ ರೀತಿ ಮಾಡ್ಬೋದು. ಇನ್ ದ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಶನ್ ದ ರಿಸರ್ವ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಅಂಡ್ ದ ಡಿಫರೆನ್ಸ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ 10,000 ಇನ್ ದಿಸ್ ಕ್ವಶನ್. ಅಥವಾ ಈ ತರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ರಿಸರ್ವ್ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ ಇದ್ರ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಡಿಫರೆನ್ಸ್ ನ ನೋಡಿದಾಗ ನಮಗೆ ರಿಸರ್ವ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 60,000 rupees ಇದೆ ಕ್ಲೋಸಿಂಗ್ ಸ್ಟಾಕು, ಮತ್ತೆ 50,000 rupees ಇದೆ ಓಪನಿಂಗ್ ಸ್ಟಾಕು. ಇದ್ರ ಮಧ್ಯೆ ಡಿಫರೆನ್ಸ್ ಏನು ಬರುತ್ತೆ, 10,000 rupees ಇದೆ. ದಟ್ ಈಸ್ 10,000 ಇನ್ ದಿಸ್ ಕ್ವಶನ್. ಸಿನ್ಸ್ ಕ್ಲೋಸಿಂಗ್ ಸ್ಟಾಕ್ ಹ್ಯಾಸ್ ಇನ್ಕ್ರೀಸ್ಡ್ ದ ರಿಸರ್ವ್ ಕ್ಯಾಲ್ಕುಲೇಟೆಡ್ ವುಡ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದರೆ, ಇನ್ ಕೇಸ್ ಡಿಕ್ರೀಸ್ ಇದ್ರೆ ಅದನ್ನ ಕ್ರೆಡಿಟ್ ಮಾಡ್ತಿದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಸೊ ಇಲ್ಲಿ ಜಾಸ್ತಿ ಇದೆ 10,000 rupees, ಮತ್ತೆ 7,200 ಅಲ್ಲಿ 1,575 rupees ಕೂಡ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಹಾಕೊಂಡಿದ್ದಾರೆ. ಇನ್ ಕೇಸ್ ಕಡಿಮೆ ಇದ್ರೆ ಕ್ರೆಡಿಟ್ ಸೈಡ್ ಹಾಕೊಂತಿದ್ರು. ಅದೇ ನೋಟ್ ಕೊಟ್ಟಿರೋದಿಲ್ಲಿ ಅಷ್ಟೇ. ಈ ಪ್ರಾಬ್ಲಮ್ ಇನ್ನೇನಿಲ್ಲ. ಮಾಮೂಲಿ ಟ್ರಾನ್ಸ್ಫರ್ ಮಾಡಬೇಕು, ಮಾಮೂಲಿ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ಮತ್ತೆ ಅದಕ್ಕಿಂತ ಇದು ಏನ್ ಮಾಡಬೇಕು ಅಂತ ಅಂದ್ರೆ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಬೇಕು. ಲಾಸ್ಟ್ ಇಯರ್ದು ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಈ ಇಯರ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ. ಸ್ಟಾಕ್ ರಿಸರ್ವ್ ಕಂಡುಹಿಡಿಬೇಕು ನಮಗೆ. ಅದರಿಂದ ಇವ್ ಗ್ರಾಸ್ ಪ್ರಾಫಿಟ್ ಯೂಸ್ ಮಾಡಿಕೊಂಡು ಅಷ್ಟೇ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು. ಇಲ್ಲಸ್ಟ್ರೇಷನ್ 23 ನೋಡೋಣ. ಇದು ಮಾಮೂಲಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು. ಎ ಅಂಡ್ ಕಂಪನಿ ಹ್ಯಾಸ್ 2 ಡಿಪಾರ್ಟ್ಮೆಂಟ್ ಪಿ ಅಂಡ್ ಕ್ಯೂ. ಡಿಪಾರ್ಟ್ಮೆಂಟ್ ಪಿ ಸೇಲ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಕ್ಯೂ ಅಟ್ ನಾರ್ಮಲ್ ಸೆಲ್ಲಿಂಗ್ ಪ್ರೈಸ್. ಅಂತಂದ್ರೆ 2 ಡಿಪಾರ್ಟ್ಮೆಂಟ್ ಇದೆ, ಪಿ ಕ್ಯೂ. ಪಿ ಏನ್ ಮಾಡುತ್ತೆ, ಕ್ಯೂಗೆ ನಾರ್ಮಲ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಗೂಡ್ಸ್ ನ ಸೋಲ್ಡ್ ಮಾಡುತ್ತೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರಿಪೇರ್ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2018 ಅಂಡ್ ಆಲ್ಸೋ ಅಸರ್ಟೈನ್ ದ ನೆಟ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಅಂತ ಅಂದ್ರೆ ನೆಟ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ನೆಟ್ ಪ್ರಾಫಿಟ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ಗೋಸ್ಕರ. ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಬಿ 5 lakh, ಡಿಪಾರ್ಟ್ಮೆಂಟ್ ಕ್ಯೂ ನಿಲ್. ಪರ್ಚೇಸಸ್ 28 lakh, 3 lakh ಕೊಟ್ಟಿದ್ದಾರೆ. ಗೂಡ್ಸ್ ಫ್ರಮ್ ಪಿ ಇಂದ ಕ್ಯೂಗೆ ಗೂಡ್ಸ್ ನ ಸೆಂಡ್ ಮಾಡಿದ್ದಾರೆ 8 lakh rupees. ಸೊ ಡಿಪಾರ್ಟ್ಮೆಂಟ್ ಪಿ ಅಲ್ಲಿ ನಿಲ್. ವೇಜಸ್ 3,50,000, 2 lakh ಇದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 8 lakh, 20,000, 1,60,000. ಕ್ಲೋಸಿಂಗ್ ಸ್ಟಾಕ್ ಅಟ್ ಕಾಸ್ಟ್ ದ ಡಿಪಾರ್ಟ್ಮೆಂಟ್. 2 ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ 8 lakh, 2,09,000. ಸೇಲ್ಸ್ 30 lakh, ಮತ್ತೆ ಇಲ್ಲಿ 20 lakh. ಇದು 20 lakh ಮಾಡ್ಕೊಳ್ಳಿ, ಕಾಮಾ ಮಿಸ್ಟೇಕ್ ಆಗಿದೆ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 30,000 to 25,000. ಅಡಿಷನಲ್ ಇನ್ಫಾರ್ಮೇಶನ್ ನೋಡೋಣ. ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಬೋತ್ ಡಿಪಾರ್ಟ್ಮೆಂಟ್ ವರ್ ನಾಟ್ ಅಪಾರ್ಷನ್ಡ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್. 2 ಡಿಪಾರ್ಟ್ಮೆಂಟ್ಗೂ ಎಕ್ಸ್ಪೆನ್ಸಸ್ ಅರೈಸ್ ಆಗುತ್ತೆ, ಆದ್ರೆ ಇನ್ನು ಅಪಾರ್ಷನ್ಮೆಂಟ್ ಮಾಡಿಲ್ಲ. ಸೊ ಸ್ಯಾಲರೀಸ್ 3,30,000 rupees ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 1,20,000. ಜನರಲ್ ಎಕ್ಸ್ಪೆನ್ಸಸ್ 5 lakh. ಡಿಪ್ರಿಷನ್ ಇಸ್ ಟು ಬಿ ಚಾರ್ಜ್ಡ್ 30% ಆನ್ ದ ಮಿಷನರಿ ವರ್ತ್ 96,000 rupees. ಅಂದ್ರೆ 96,000 rupees ಇರೋ ಮಿಷನರಿ 30,000 rupees ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಟು ಬಿ ಅಪಾರ್ಷನ್ಮೆಂಟ್ ಇನ್ ದ ಟರ್ನ್ ಓವರ್ ರೇಷಿಯೋ. ಟರ್ನ್ ಓವರ್ ರೇಷಿಯೋ ಅಂತ ಅಂದ್ರೆ ಏನಿಲ್ಲಿ, ಸೇಲ್ಸ್ ರೇಷಿಯೋ. ನಮಗೆ ಸೇಲ್ಸ್ ಆಗಿದೆಯಲ್ಲ ಆ ಡಿಪೆಂಡ್ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ನ ಅಪಾರ್ಷನ್ಮೆಂಟ್ ಮಾಡಬೇಕು. ಸ್ಯಾಲರೀಸ್ ಅಂಡ್ depreciation are to be apportionment in the ratio of 2:1 and 1:3 respectively. General expenses are to be apportioned in the 3:1 ರೇಷಿಯೋದಲ್ಲಿ. ನೀವು ಸ್ಯಾಲರೀಸ್ ಮತ್ತೆ ಡಿಪ್ರಿಸಿಯೇಷನ್ ಈ ರೇಷಿಯೋದಲ್ಲಿ ಮಾಡಬೇಕು. ಮಾಮೂಲಿ ಎಕ್ಸ್ಪೆನ್ಸಸ್ 3:1 ರೇಷಿಯೋದಲ್ಲಿ ಮಾಡಬೇಕು. ಆನ್ಸರ್ ನೋಡೋಣ. ಫಸ್ಟ್ ಡಿಪಾರ್ಟ್ಮೆಂಟ್ಗೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಕ್ಯೂ ಇಲ್ಲ, ಸೊ 5 lakh. ಪರ್ಚೇಸಸ್ 28 lakh, 3 lakh. ಮತ್ತೆ 2 ಗೂಡ್ಸ್ ಫ್ರಮ್ ಪಿ ಇಂದ ಡಿಪಾರ್ಟ್ಮೆಂಟ್ ಕ್ಯೂಗೆ ಗೂಡ್ಸ್ ನ ಸೋಲ್ಡ್ ಮಾಡಿರೋದಾಗಿದೆ. ಸೊ ಸೋಲ್ಡ್ ಮಾಡಿರೋದು ಅಂತಂದ್ರೆ ಸೇಲ್ಸ್ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಗೂಡ್ಸ್ ಟ್ರಾನ್ಸ್ಫರ್ ಟು ಡಿಪಾರ್ಟ್ಮೆಂಟ್ ಕ್ಯೂ ಬಂದಾಗ ಡಿಪಾರ್ಟ್ಮೆಂಟ್ ಪಿ ಇಂದ ಹೋಗಿರೋದು 8 lakh. ಇದು ರಿಸೀವ್ ಮಾಡ್ಕೊಂಡಿದೆ ಪರ್ಚೇಸಸ್ ತರ. ಸೊ ಡಿಪಾರ್ಟ್ಮೆಂಟ್ ಕ್ಯೂ 8 lakh rupees. ವೇಜಸ್ 3,50,000, 2 lakh, 5,50,000 ಆಗುತ್ತೆ. ಬೈ ಕ್ಲೋಸಿಂಗ್ ಸ್ಟಾಕ್ 8 lakh ಇದೆ, 2,09,000 rupees ಡಿಪಾರ್ಟ್ಮೆಂಟ್ ಕ್ಯೂ ಆಗುತ್ತೆ. ಗ್ರಾಸ್ ಪ್ರಾಫಿಟ್ 9,50,000 ಅಂಡ್ ಡಿಪಾರ್ಟ್ಮೆಂಟ್ ಕ್ಯೂದು 9,09,000 ಆಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋಣ. ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಯಾವ ರೀತಿ ಅಪಾರ್ಷನ್ಮೆಂಟ್ ಮಾಡಬೇಕು ಅವಶ್ಯಕತೆ ಇಲ್ಲ, ಅವರೇ ಕೊಟ್ಟಿದ್ದಾರೆ. ಮತ್ತೆ 2 ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಬಂದಿದೆ, ಅದು 30,000, 25,000 ಇದೆ. ಸ್ಯಾಲ್ರೀಸ್ ಇಲ್ಲಿ ಹೇಳಿದ್ದಾರೆ ನೋಡಿ, 2:1 ರೇಷಿಯೋದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಸ್ಯಾಲ್ರೀಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಮಗೆ, ಸ್ಯಾಲ್ರೀಸ್ ಇಲ್ಲಿದೆ 3,30,000 ಇಂಟು 2/3 ಮಾಡಿದಾಗ ಡಿಪಾರ್ಟ್ಮೆಂಟ್ ಎಗೆ ಬರುತ್ತೆ, 1/3 ಮಾಡಿದಾಗ ಡಿಪಾರ್ಟ್ಮೆಂಟ್ ಕ್ಯೂಗೆ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಯಾವ್ದ್ರಲ್ಲಿ
ಸೇಲ್ಸ್ ಟರ್ನ್ ಓವರ್ ರೇಷಿಯೋದಲ್ಲಿ ಮಾಡಿದ್ದಾರೆ. ಸೊ 3:2 ರೇಷಿಯೋದಲ್ಲಿ ಮಾಡಿದ್ದಾರೆ. 72,000 ಡಿಪಾರ್ಟ್ಮೆಂಟ್ ಪಿ ಬರುತ್ತೆ, ಡಿಪಾರ್ಟ್ಮೆಂಟ್ ಕ್ಯೂ 48,000 ಬರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ 3:1 ರೇಷಿಯೋದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. 3:1 ರೇಷಿಯೋದಲ್ಲಿ ಮಾಡಿದರೆ ಡಿಪ್ರಿಸಿಯೇಷನ್ ಅಷ್ಟು 1:3 ರೇಷಿಯೋದಲ್ಲಿ ಮಾಡಬೇಕು. ಮಾಡಿದರೆ 7,200 ಡಿಪಾರ್ಟ್ಮೆಂಟ್ ಪಿ, ಡಿಪಾರ್ಟ್ಮೆಂಟ್ ಕ್ಯೂ 21,600 ಮಾಡಿದಾಗ ಟೋಟಲ್ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? 2,25,800, 4,19,400, 6,45,200. ಇದು ಇಲ್ಲಿವರೆಗೂ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಯಿತು. ನಾವಿನ್ನ ಕಂಡುಹಿಡಬೇಕು. ಏನು ಕಂಡುಹಿಡಬೇಕು ಅಂತ ಅಂದರೆ ಡಿಪಾರ್ಟ್ಮೆಂಟ್ ಪಿ ಇಂದ ಡಿಪಾರ್ಟ್ಮೆಂಟ್ ಕ್ಯೂಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಪಿ ಪ್ರಾಫಿಟ್ ನಮಗೆ ಗೊತ್ತಾಗಬೇಕು. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಕ್ಯೂ ಅಲ್ಲಿ ಸ್ವಲ್ಪ ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ, ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತಾರೆ. ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಗೂಡ್ಸ್ ಎಲ್ಲ ಸೇಲ್ ಆಗಿಲ್ಲ, ಇನ್ನು ಗೂಡ್ಸು ಸ್ವಲ್ಪ ಉಳಿದಿದೆ. ಸೊ ಅದರಿಂದ ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ನಾವು ಪ್ರಾವಿಷನ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ನ ಮಾಡಬೇಕು. ನೋಡಿ ಇಲ್ಲಿ ವರ್ಕಿಂಗ್ ನೋಟ್ಸ್ ಕೊಟ್ಟಿದ್ದಾರೆ ನಮಗೆ. ಗ್ರಾಸ್ ಪ್ರಾಫಿಟ್ ಆಫ್ ರೇಷಿಯೋ ಆಫ್ ಡಿಪಾರ್ಟ್ಮೆಂಟ್ ಪಿ 9,50,000 rupees ಇದೆ. ಡಿವೈಡ್ ಬೈ 3 lakh ಪ್ಲಸ್ 8 lakh ಇಂಟು 100 ಮಾಡಿದಾಗ 25% ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಡಿಪಾರ್ಟ್ಮೆಂಟ್ ಬಿ ಬರುತ್ತೆ. ನೋಡಿ ಗ್ರಾಸ್ ಪ್ರಾಫಿಟ್ 9,50,000 ಯಾವುದು ನಾನು ಇಲ್ಲಿ ಹೇಳಿದೆ, ಪ್ರಾಫಿಟ್ ಮೇಲೆ ನಾವು ಸೇಲ್ಸ್ ಮೇಲೆ ಪ್ರಾಫಿಟ್ ಬರೋದು. ಸೊ 9,50,000 ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಬಿ ಇದು 30 lakh ಪ್ಲಸ್ 8 lakh rupees ಡಿಪಾರ್ಟ್ಮೆಂಟ್ ಕ್ಯೂಗೆ ಸೆಂಡ್ ಮಾಡಿರೋದು 38 lakh ಆಗುತ್ತೆ. ಸೊ 9,50,000 ಡಿವೈಡ್ ಬೈ 38 lakh ಮಾಡಿದಾಗ 25% ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ಇವಾಗ ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಮಾಡಬೇಕು. ನೋಡಿ ಪ್ರಪೋರ್ಷನೇಟ್ ಪಿ ಡಿಪಾರ್ಟ್ಮೆಂಟ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಕ್ಯೂ, ಡಿಪಾರ್ಟ್ಮೆಂಟ್ ಪಿ ಸ್ಟಾಕು ಡಿಪಾರ್ಟ್ಮೆಂಟ್ ಕ್ಯೂ ಅಲ್ಲಿ ಎಷ್ಟಿದೆ, ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಬೇಕು. ನೋಡಿ ಪರ್ಚೇಸ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಅಲ್ಲಿ ಎಷ್ಟು ಡಿವೈಡ್ ಬೈ ಟೋಟಲ್ ಪರ್ಚೇಸ್ ಆಫ್ ಡಿಪಾರ್ಟ್ಮೆಂಟ್ ಕ್ಯೂ ಇಂಟು ಟೋಟಲ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಕ್ಯೂ. ಪರ್ಚೇಸ್ ಫ್ರಮ್ ಡಿಪಾರ್ಟ್ಮೆಂಟ್ ಪಿ ಇಂದ ಡಿಪಾರ್ಟ್ಮೆಂಟ್ ಕ್ಯೂ ಎಷ್ಟು ಪರ್ಚೇಸ್ ಮಾಡ್ಕೊಂಡಿದೆ 8 lakh rupees ಡಿವೈಡ್ ಬೈ ಟೋಟಲ್ ಪರ್ಚೇಸಸ್. ನೋಡಿ ಇಲ್ಲಿ 8 lakh ಪ್ಲಸ್ 3 lakh 11 lakh ಡಿವೈಡ್ ಬೈ 11 lakh ಇಂಟು ಟೋಟಲ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟಲ್ ಕ್ಯೂ 2,09,000 rupees ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಮಾಡಿದಾಗ 1,52,000 rupees ಬರುತ್ತೆ. 1,50,000 rupees ಏನಿದು ಪ್ರಪೋರ್ಷನೇಟ್ ಪಿ ಡಿಪಾರ್ಟ್ಮೆಂಟ್ ಸ್ಟಾಕ್ ಇನ್ ಡಿಪಾರ್ಟ್ಮೆಂಟ್ ಕ್ಯೂ ಅಲ್ಲಿ ಡಿಪಾರ್ಟ್ಮೆಂಟ್ ಪಿ ಸ್ಟಾಕು 1,52,000 rupees ಇದೆ. ಇದರಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಎಷ್ಟು? 1,52,000 ಇಂಟು 25% ಗ್ರಾಸ್ ಪ್ರಾಫಿಟ್ ಮಾಡಿದಾಗ 38,000 rupees ಅನ್ರಿಯಲೈಸ್ಡ್ ಪ್ರಾಫಿಟ್ಟು. ಸೊ ಪ್ರಾವಿಷನ್ ಫಾರ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ 38,000 rupees ಬರುತ್ತೆ. ಆ್ಯಂಡ್ ಟು ಕ್ಯಾಪಿಟಲ್ ಅಕೌಂಟ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿದರೆ 6,07,200 rupees ಆಗುತ್ತೆ. ಇಲ್ಲಿ ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಇದೆ, ಬ್ರಾಡ್ ಡೌನ್ ಮಾಡಿದರೆ 6,45,200 ಅಲ್ಲಿ 38,000 ಮೈನಸ್ ಮಾಡಿದಾಗ 6,07,200 ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟೇ ಇದು. ನಾವಿಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಅನ್ರಿಯಲೈಸ್ಡ್ ಪ್ರಾಫಿಟ್ ಕಂಡುಹಿಡಿಬೇಕಾಗುತ್ತೆ. ನಾವು ಎಲ್ಲ ಟ್ರೇಡಿಂಗ್ ಅಕೌಂಟಲ್ಲಿ ಆ ಥರ ಅಲ್ಲ. ಅಕಸ್ಮಾತ್ ಇಲ್ಲಿ XX ಡಿಪಾರ್ಟ್ಮೆಂಟ್ ಸೆಂಡ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ವೈ ಅಂತ ಕೊಟ್ಟಾಗ ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಗೂಡ್ಸು ಟ್ರಾನ್ಸ್ಫರ್ ಆಯಿತು, ಅಲ್ಲಿ ಅನ್ರಿಯಲೈಸ್ಡ್ ಪ್ರಾಫಿಟ್ ಮಾಡಬೇಕು. ಇಲ್ಲೂ ಅಷ್ಟೇ ಅನ್ರಿಯಲೈಸ್ಡ್ ಪ್ರಾಫಿಟ್ ಮಾಡಬೇಕು. ಸೊ ಇದೇ ಥರ ಎಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಇರುತ್ತೋ ಅಲ್ಲಿ ಅನ್ರಿಯಲೈಸ್ಡ್ ಗೂಡ್ಸ್ನ ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ನ ಕಂಪ್ಯೂಟ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಯಿಂದ ಇಲಸ್ಟ್ರೇಷನ್ 24 ಇಂದ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.